ಆಮಂತ್ರಣ ಪತ್ರಿಕೆ ಹಂಚಲು ಹೋದ ವರಮಹಾಶಯನೋರ್ವ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಚಾಮರಾಜನಗರ ಜಿಲ್ಲೆ ಹೊಂಗನೂರಿನಲ್ಲಿ ಈ ಘಟನೆ ನಡೆದಿದೆ. ಶುಭ ಸೋಮವಾರದಂದು ಜ್ಯೋತಿಯೊಂದಿಗೆ ಹೊಸ ಬಾಳಿಗೆ ಕಾಲಿಟ್ಟು ಮದುಮಗಳ ಜೀವನವನ್ನ ಬೆಳಗಾಗಿಸಬೇಕಾಗಿದ್ದ ಬಿಳಿಗಿರಿ ರಂಗ ಕಾಣೆಯಾಗಿದ್ದಾನೆ. ವರ ನಾಪತ್ತೆಯಾದ ಕಾರಣ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದ ಬಿಳಿಗಿರಿ ರಂಗ ಹಾಗೂ ಸರಗೂರು ಗ್ರಾಮದ ಜ್ಯೋತಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಿತ್ತು. ಆದರೆ ಶನಿವಾರದಂದು ತನ್ನ ಸ್ನೇಹಿತರಿಗೆ ಆಮಂತ್ರಣ ಪತ್ರ ಕೊಡಲು ಹೋಗಿದ್ದ ಬಿಳಿಗಿರಿ ರಂಗ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಇಂದು ನಡೀಬೇಕಿದ್ದ ಮದುವೆಯೇ ನಿಂತು ಹೋಗಿದೆ. ಮದುವೆ ಮನೆ ಸಿಂಗಾರಗೊಂಡಿತ್ತು. ಆದರೆ ಭಾನುವಾರ ಸಂಜೆವರೆಗೂ ವರ ಯಾವಾಗ ಮನೆಗೆ ವಾಪಸ್ಸಾಗಲಿಲ್ವೋ ಆಗ ವರನ ಮನೆಯವರು ಮದುವೆ ನಿಲ್ಲಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ನಮ್ಮ ಫ್ರೆಂಡ್ಗಳಿಗೆ ಪ್ರಿಂಟ್ ಕೊಡಬೇಕು ಅಂತಂದರು. ಅದರಿಂದ ಶಾಸ್ತ್ರ ಅದ, ನೀನು ಅಲ್ಲಿ ಇಲ್ಲಿ ಹಿಡ್ಕೊಂಡು ಅಲ್ಲಿ ಮಣಗ್ಬಿಟ್ಟೆ ಯಾಕಪ್ಪ ಇಷ್ಟು ಚಿನ್ನದಾಗ, ನೀನು ಮನೆಗೆ ಬಂದುಬಿಡು 5 ಗಂಟೆಯಲ್ಲಿ ಇಲ್ಲಿ ಇರಬೇಕು ಅಂತಂದು. ಆಯಿತು ಬಂದುಬಿಡ್ತೀನಿ ಅಂತ ಹೋದ್ದು. ಪುನಃ ಸೋನವ್ರು ಬರನೇ ಇಲ್ಲ. ಹುಡುಗಿಯನ್ನ ವರನೇ ಒಪ್ಪಿದ್ರಿಂದ ಮದುವೆಗೆ ನಿಶ್ಚಯ ಮಾಡಲಾಗಿತ್ತು. ಅಲ್ಲದೆ ವಧುವಿನೊಂದಿಗೆ ಮೊಬೈಲ್ನಲ್ಲಿ ಸಹ ಆಗಾಗ ಮಾತನಾಡ್ತಾ ಇದ್ದ. ಮತ್ತೆ ಮೊನ್ನೆ ದಿನ ಫೋನು ಸಹ ಮಾಡಿದ್ದಾನೆ ಹುಡುಗಿಗೆ. ಇದೆ ಅಲ್ಲಿ ಆ ಊರಿಗೆ ಮಾತಾಡಿ ಊಟ ಆಯ್ತಾ ಅಂತೆಲ್ಲ ಮಾತಾಡಿದ್ದು ನಾವೇ ಕೇಳಿದ್ದೀವಿ. ಅದು ಮಾತಾಡೋದನ್ನ ಇನ್ನು ಅದಂಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕದು ಸರ್. ಏನು ಅವಶ್ಯಕತೆ ಏನೋ ಗೊತ್ತಿಲ್ಲ. ತಾನೇ ಹುಡುಗಿ ಈ ಥರ ಪ್ರಿಂಟ್ ಕೊಡಕ್ಕೆ ಹೋಗ್ತೀನಿ ಅಂತ ನೋಡಿ ಈ ಥರ ನಾಪತ್ತೆಯಾಗಿದ್ದಾನೆ ಅಷ್ಟೇ. ವಿಚಿತ್ರ ಅಂದ್ರೆ ಮದುವೆ ನಿಂತು ಹೋದ ಹಾಗೂ ವರ ನಾಪತ್ತೆಯಾದ ಬಗ್ಗೆ ವಧುವಿನ ಮನೆಯವರು ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ್ದಾರೆ. ಅಲ್ಲದೆ ಇದರ ಬಗ್ಗೆ ನಮ್ಮ ಸಮಾಜದ ಮುಖಂಡರಿಗೆ ದೂರು ಕೊಟ್ಟಿದ್ದೇವೆ, ಅಲ್ಲಿಯೇ ತೀರ್ಮಾನ ಮಾಡಿಕೊಳ್ತೇವೆ ಅನ್ನೋದಾಗಿ ತಿಳಿಸಿದ್ದಾರೆ. ಮದುವೆಗೆಂದು ಬಂದಿದ್ದ ಸಂಬಂಧಿಕರು, ಸ್ನೇಹಿತರು ಬಿಳಿಗಿರಿ ರಂಗ ಮತ್ತು ಜ್ಯೋತಿಯ ಬಾಳಿಗೆ ಮುನ್ನುಡಿ ಬರೆದು ಸಂಭ್ರಮಿಸಬೇಕಿದ್ದವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರು. ಶಶಿಧರ್ ಕೆವಿ, ಸುವರ್ಣ ನ್ಯೂಸ್ 24/7 ಚಾಮರಾಜನಗರ. ಬೈಕ್ ಕಳ್ಳತನಕ್ಕೆ ಬಂದಿದ್ದ 3 ಖದೀಮರ ಗ್ರಹಚಾರ ಇವತ್ತು ನೆಟ್ಟಗಿರಲಿಲ್ಲ. ಮೈಸೂರಿನ ಹೊರವಲಯದ ನಾಗನಹಳ್ಳಿ ಗ್ರಾಮಕ್ಕೆ ಬಂದ ಕಳ್ಳರಿಗೆ ಗ್ರಾಮಸ್ಥರು ಸರಿಯಾಗಿ ಪಾಠ ಕಲಿಸಿದ್ರು. ಕಳ್ಳರನ್ನ ಹಿಡಿದು ಸಖತ್ ಗೂಸ ಕೊಟ್ರು. ಜೀವ ಉಳಿದ್ರೆ ಸಾಕು ಅನ್ನುವಂತೆ ಖದೀಮರು ಪೊಲೀಸ್ ಜೀಪ್ ಹತ್ತಿದ್ರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೈಕ್ ಕದಿಯುವುದೇ ಈ 3 ಕಾಯಕ. ಇವರ ಹೆಸರು ಜಯರಾಮ್, ನವೀನ್ ಮತ್ತು ಚಂದ್ರು ಅಂತ. ನಿನ್ನೆ ರಾತ್ರಿ ಇವರ ಗ್ರಹಚಾರ ಕೆಟ್ಟಿತ್ತು. ರಾತ್ರಿ ನಾಗನಹಳ್ಳಿ ಗ್ರಾಮಕ್ಕೆ ಬಂದ ಈ ಟೀಮ್ ತೋಟದ ಮನೆಯ ಎದುರು ನಿಂತಿದ್ದ ಬೈಕ್ ಕದಿಯೋಕೆ ಸ್ಕೆಚ್ ಹಾಕಿತ್ತು. ತೋಟದ ಮನೆಯೊಳಗೆ ಮಲಗಿದ್ದ ನಿಂಗರಾಜಿಗೆ ಇದರ ಸುಳಿವು ಸಿಕ್ಕಾಗ ತಂಡವನ್ನು ಹಿಡಿಯಲು ಮುಂದಾಗಿದ್ದಾರೆ. ಆಗ ಇವರು ಓಡಿ ಹೋಗಿದ್ರು. ಹಾಗೆ ಹೋದವರು ಪುನಃ ಬೆಳಗಿನ ಜಾವ ಮತ್ತೆ ಊರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಆಗ ಗ್ರಹಚಾರ ಅನ್ನೋದು ಇವರ ಹೆಗಲು ಹತ್ತಿದೆ. ಬಚ್ಚಿಟ್ಟುಕೊಂಡಿದ್ದ ಕಳ್ಳರನ್ನ ಗ್ರಾಮಸ್ಥರು ಹುಡುಕಾಡಿ ಊರಿಗೆ ಎಳೆದು ತಂದು ಧರ್ಮದೇಟು ಕೊಟ್ಟಿದ್ದಾರೆ. ಗಾಡಿ 2 ವೀಲರ್ಸ್ಗಳೆಲ್ಲ ಅಲ್ಲೇ ನಿಂತ್ಕೊಳ್ತಾರೆ. ಅಲ್ಲಿ ನಿಂತ್ಕೊಳ್ಳಾಗ ಇವರು ಅದನ್ನು ಕಳ್ತನ ಮಾಡೋಕ್ಕೆ ಟ್ರೈ ಮಾಡಿ ಅದು ಪೆಟ್ರೋಲ್ ಎಲ್ಲ ಇದು ಮಾಡಿ ಲಾಕ್ ಓಪನ್ ಮಾಡಿಬಿಟ್ಟು ದೂರ ತಳ್ಕೊಂಡು ಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತಳ್ಕೊಂಡು ಬರ್ತಿರ್ಬೇಕಾದ್ರೆ ನಾಯಿ ಎಲ್ಲ ಬೊಗಳಕ್ಕೆ ಶುರು ಮಾಡಿದೆ. ನಾಯಿ ಬೊಗಳಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಮನೆಯವ್ರು ನಿಂಗರಾಜ್ ಅಂತ ಎದ್ದು ಒಂದು ಈಜೆ ಓಡ್ ಬಂದಾಗ ಯಾರು ಒಂದು ಕೂಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಹೀಗೆ ಸಿಕ್ಕಿ ಬಿದ್ದಿರುವ 3ರಲ್ಲಿ ಚಂದ್ರು ಎಂಬವನ ಮೇಲೆ ಹಲವು ಕಳ್ಳತನದ ಕೇಸುಗಳಿವೆ. ಗಾಡಿ ಎಲ್ಲ ಕದಿಯಕ್ಕೆ ಹೋಗಿ ಅಲ್ಲಿ ವಿಫಲ ಆಗ್ಬಿಟ್ಟು ಮತ್ತು ನಮ್ಮದೇ ಒಂದು 2 ಬೈಕ್ ನಿಲ್ಲಿಸಿದ್ದು. ಅದರಲ್ಲಿ ಒಂದನ್ನು ತಗೊಳಕ್ಕಾಗಿಲ್ಲ ಅವ್ರ ಕೈಲಿ. ಅದನ್ನೆಲ್ಲ ಕೇಬಲ್ ಕಟ್ ಮಾಡಿಬಿಟ್ಟು ಈ ಎಕ್ಸೆಲ್ ಅನ್ನೋದ್ರಿಂದ ಹ್ಯಾಂಡ್ ಲಾಕ್ ಆಗಿರೋದು ಅದನ್ನ ಅನಾಮತವಾಗಿ ಎತ್ಕೊಂಡು ಆಟೋಗೆ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಎಂತಹ ಚಾಣಾಕ್ಷ ಕಳ್ಳನಾದ್ರೂ ಒಂದು ದಿನ ಸಿಕ್ಕಿ ಬೀಳಲೇಬೇಕು ಅನ್ನೋದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ. ರಾತ್ರಿ ಕದಿಯೋಕೆ ಬಂದು ಓಡಿ ಹೋದವರು ಮತ್ತೆ ವಾಪಸ್ ಬರದೇ ಇದ್ದಿದ್ರೆ ಎಂದು ಇವರು ಸಿಕ್ಕಿ ಬೀಳ್ತಾ ಇರಲಿಲ್ಲ. ಗ್ರಹಚಾರ ಹೆಗಲು ಹತ್ತಿದಾಗ ಹೀಗೆ ತಾನೇ ಆಗೋದು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು.
ಘರ್ಷಣೆಯಿಂದಾಗಿ ಉದ್ವಿಗ್ನಗೊಂಡಿದ್ದ ಬೆಳಗಾವಿ ಇದೀಗ ಸಹಜ ಸ್ಥಿತಿಗೆ ಮರಳಿದೆ. ನಿನ್ನೆ ಹಂಸ ಚಿತ್ರಮಂದಿರದ ಬಳಿ 2 ಗುಂಪುಗಳ ಮಧ್ಯೆ ನಡೆದ ಘರ್ಷಣೆಯಿಂದಾಗಿ ಅಲ್ಲಲ್ಲಿ ಕಲ್ಲು ತೂರಾಟ ನಡೆದಿದೆ. ಕೆಲ ದುಷ್ಕರ್ಮಿಗಳಿಂದ ನಡೆದ ಕಲ್ಲು ತೂರಾಟದಿಂದಾಗಿ ನಗರದ ಸಾರಿಗೆ ಬಸ್ ಹಾಗೂ ಹೊರರಾಜ್ಯದ ಬಸ್ಗಳು ಜಖಂಗೊಂಡಿವೆ. ಕಳೆದ ರಾತ್ರಿ ಬೆಳಗಾವಿ ನಗರದ ಹಂಸ ಚಿತ್ರಮಂದಿರದ ಬಳಿ 2 ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಇದನ್ನು ಖಂಡಿಸಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಮುಖಂಡರೆಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲು ಹೋಗಿದ್ದರು. ಆಗ ಇನ್ನೊಂದೆಡೆ ಕಿಡಿಗೇಡಿಗಳು ಸಿಟಿ ಬಸ್ ಹಾಗೂ ಗೋವಾಕ್ಕೆ ತೆರಳುತ್ತಿದ್ದ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸಿಬಿಟಿಂದ ಹೊಸಗಾಂವ್ ಹೋಗ್ತಿದ್ದೀವ್ರಿ. ಹೊಸಗಾಂವ್ ಹೋಗ್ತಾ ಇದ್ದೀವ್ರಿ. 4-5 ಜನ ಬಂದು ದರ್ಗಾದ ಹತ್ರ ಕಲ್ಲು ಹೊಡೆದ್ರಿ. ಒಬ್ಬನ ಸಿಕ್ಕದನ್ರಿ. ಫ್ರಂಟ್ ಗ್ಲಾಸ್ ಹೊಡೆದಾರ್ರಿ. ಆಮೇಲೆ ವಿಂಡೋ ಗ್ಲಾಸ್ ಒಂದು ಹೊಡೆದಾರ್ರಿ. ಆಟೋ ಚಾಲಕರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರದು ಅಂತ ಎಸ್ಪಿ ತಿಳಿಸಿದ್ದಾರೆ. ಹಂಚ್ ಟಾಕೀಸ್ ಹತ್ರ ಒಂದು ಗುಂಪಲ್ಲಿ ಹೋಗ್ತಿರುವಾಗ ಇನ್ನೊಂದು ಗುಂಪು ಅವ್ರ ಮೇಲೆ ಹಲ್ಲೆ ಮಾಡಿದೆ. ಸೊ ಇಷ್ಟು ಈ ಘಟನೆ ವಿವರ ಈವರೆಗೆ ನಮಗೆ ಗೊತ್ತಾಗಿರೋದು. ಇದ್ರ ಬಗ್ಗೆ ಈಗಾಗಲೇ 3 ಜನ ದಸ್ತಗಿರಿ ಮಾಡಿ ಇನ್ನೂ 7-8 ಹೆಸರು ನಮ್ಮ ಹತ್ರ ಇದೆ. ಅವ್ರಿಗೂ ಕೂಡ ಇವತ್ತು ರಾತ್ರಿ ಒಳಗೆ ನಾವು ದಸ್ತಗಿರಿ ಮಾಡೋಕ್ಕೆ ಎಲ್ಲ ರೀತಿಯಾದ ಕ್ರಮ ತಗೊಳ್ತೀವಿ. ಮತ್ತು ಈಗ ಸದ್ಯಕ್ಕೆ ನಗರದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಬೆಳಗಾವಿ ನಗರದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಗುಂಪು ಘರ್ಷಣೆ ಹಾಗೂ ಕಲ್ಲು ತೂರಾಟದ ವೇಳೆ ಅಶ್ಫಾಕ್ ತಡಕೋಡ, ರಿಯಾಜ್ ಶೇಖ್ ಹಾಗೂ ಮನೋಹರ್ ಹೊನಕಂಡೆ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದಿಲೀಪ ಕುರಂದವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಸಕ್ಕರೆ ಕಾರ್ಖಾನೆಗೆ ನೀಡಿದ ಕಬ್ಬಿಗೆ ಹಣ ಪಾವತಿಸದ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿಯ ಕೇದಾರನಾಥ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಖಾನೆ ಕಚೇರಿಯ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿ ಒಡೆದು ಹಾಕಿದ್ದಾರೆ. ರೈತರಿಗೆ ಕಾರ್ಖಾನೆ ನೀಡಿದ ಚೆಕ್ಗಳು ಬೌನ್ಸ್ ಆಗಿರೋದು ರೈತರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದೆ. ಕುರ್ಚಿಗಳನ್ನು ಒಡೆದು ಹಾಕಿದ ರೈತರು ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಬಗೆಹರಿಸದೇ ಹೋದರೆ ಇನ್ನಷ್ಟು ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ಸಿಎಂ ಯಡಿಯೂರಪ್ಪ ಇವತ್ತು ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ, ಧಾರವಾಡ ಮತ್ತು ಹಾವೇರಿಗೆ ಭೇಟಿ ನೀಡಿದರು. ಉಭಯ ಜಿಲ್ಲೆಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಎಂದಿನಂತೆ ಸಿಎಂ ಪ್ರತಿಪಕ್ಷಗಳ ವಿರುದ್ಧ ಕಿಡಿಕಾರಿದರು. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಹುಬ್ಬಳ್ಳಿ ನವನಗರದ ಬಳಿ ನಿರ್ಮಾಣವಾಗುತ್ತಿರೋ ವಸತಿ ಯೋಜನೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ರೆಡ್ಡಿ ಸಹೋದರರ ಬಗ್ಗೆ ಮಾತನಾಡಲು ಮಾಜಿ ಪ್ರಧಾನಿ ದೇವೇಗೌಡ ಅವರಿಗೆ ನೈತಿಕ ಹಕ್ಕಿಲ್ಲ ಅಂತ ಕಿಡಿಕಾರಿದರು. ನಮ್ಮ ಧರ್ಮಸಿಂಗ್ ಅವರು ಇದ್ದಾಗ ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಸಾಗಾಣಿಕೆ ಮಾಡುವಂಥದ್ದು 1 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚು ಹೊರಗಡೆ ಸಾಗಾಣಿಕೆ ಮಾಡೋ ದಾಖಲೆಗಳು ಇವತ್ತು ನಮಗೆ ಸಿಕ್ಕಿದೆ. ಮಂಗಳೂರು ಹಾರ್ಬರಿಂದ ಉತ್ತರ ಕೊಡ್ತಾರೆ. ಇವತ್ತು ಅವರು ರೆಡ್ಡಿ ಬ್ರದರ್ಸ್ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಉತ್ತರ ಕೊಡಲಿ ಕುಮಾರಸ್ವಾಮಿ, ರೇವಣ್ಣ ಅಂಡ್ ದೇವೇಗೌಡ ಅಂಡ್ ಕಂಪನಿ. ಬಳಿಕ ಹಾವೇರಿಗೆ ಭೇಟಿ ನೀಡಿದ ಯಡಿಯೂರಪ್ಪ ಜಿಲ್ಲಾಡಳಿತ ಭವನದ ಮುಂದೆ ನಿರ್ಮಿಸಲಾಗಿರೋ ಜೆಎಚ್ ಪಟೇಲ್ರ ಕಂಚಿನ ಪುತ್ಥಳಿಯನ್ನ ಅನಾವರಣಗೊಳಿಸಿದರು. ನಂತರ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ವಾರ್ತಾಭವನ ಕಟ್ಟಡವನ್ನ ಉದ್ಘಾಟಿಸಿದರು. ಈ ವರ್ಷ ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಕೊರತೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಅಂದರು. ಈ ವರ್ಷ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ರಸಗೊಬ್ಬರದ ಕೊರತೆ ಆಗದಂತೆ ಕಟ್ಟೆಚ್ಚರ ವಹಿಸಿ, ಬಿತ್ತನೆ ಬೀಜ ಕೊರತೆ ಆಗದಂತೆ ಕಟ್ಟೆಚ್ಚರ ವಹಿಸಿ
ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈತರು ಯಾವುದೇ ಕಾರಣಕ್ಕೆ ಆತಂಕ ಒಳಗಾಗುವಂಥ ಅಗತ್ಯ ಇಲ್ಲ ಅಂತ ವಿನಂತಿಯನ್ನು ಮಾಡ್ತಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳು ಕಾಮಗಾರಿಗಳ ಚಾಲನೆ ಜೊತೆಗೆ ವಿಪಕ್ಷಗಳ ವಿರುದ್ಧ ಹರಿಹಾಯ್ದರು. ಸಚಿವರಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ವಿ ಸೋಮಣ್ಣ ಸೇರಿದಂತೆ ಹಲವಾರು ನಾಯಕರು ಸಮಾರಂಭದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.